ಇದ್ರ ಜೊತೆಯಲ್ಲೇ ಸರ್ ಇನ್ನೂ ಒಂದು 3-4 ತಿಂಗಳಂತೂ ಸಿದ್ದರಾಮಯ್ಯನವರು ನಿರಾಳ ಅನ್ನೋ ರೀತಿಯ ಸುದ್ದಿ ಕೂಡ ಬರ್ತಾ ಇದೆ. ಅದು ಕೇರಳ ಚುನಾವಣೆ ಕಾರಣವೋ ಅಥವಾ ಬಜೆಟ್ ಮಗದೊಂದು ಕಾರಣವೋ ಒಟ್ನಲ್ಲಿ 3-4 ತಿಂಗಳಂತೂ ಡಿ ಕೆ ಶಿವಕುಮಾರ್ ಅವರ ಪಟ್ಟದ ಕನಸೇ ಅನ್ನೋ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ಮೊದಲು 2.5 ವರ್ಷ ಅಟ್ಲೀಸ್ಟ್ ಒಂದು ಭರವಸೆ ಇಟ್ಕೊಂಡಿದ್ರು ಈ ಡಿ ಕೆ ಶಿವಕುಮಾರ್. ನಾನು ಮಾಡಿದ ಪರಿಶ್ರಮಕ್ಕೆ, ಪಕ್ಷಕ್ಕಾಗಿ, ಸರ್ಕಾರಕ್ಕಾಗಿ ನಾನು ದುಡಿದಿರೋದಕ್ಕೆ ಪ್ರತಿಫಲ ಸಿಗಬಹುದು. ಯಾಕಂದ್ರೆ ಹೈಕಮಾಂಡ್ ನನಗೆ ಆ ಥರ ಒಂದು ಭರವಸೆ ಕೊಟ್ಟಿತ್ತು. ನಮ್ಮಿಬ್ಬರ ನಡುವೆ ಆ ಥರ ಒಂದು ಒಳ ಒಪ್ಪಂದ ಮಾಡ್ಕೊಂಡಿತ್ತನ್ನೋ ಆ ಆಸೆಯೊಂದಿಗೆ ಅವ್ರು ಇಲ್ಲಿವರೆಗೂ ಸಾಗ್ ಬಂದ್ರು. ಎಲ್ಲೂ ಕೂಡ ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿ ಪ್ರಕಟಿಸಲಿಲ್ಲ. ಇನ್ನು ಮುಂದೆ ಈ ಅತೃಪ್ತ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗರು ಇಟ್ಕೊಂಡು ಸರ್ಕಾರ ನಡೆಸೋದು ಅಷ್ಟು ಸರಾಗವಾಗುತ್ತಾ? ಇಲ್ಲಿವರೆಗೂ ಹಾಗೂ ಹೀಗೂ ಅವರು ಕೈ ಒಲ್ಲದ ಮನಸ್ಸಿನಿಂದ ಆದ್ರೂ ಕೂಡ ಉತ್ಸಾಹದಿಂದನೇ ಕೆಲಸ ಮಾಡಿದ್ರು. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗ ಶಾಸಕರೆಲ್ಲ ಸಂಪೂರ್ಣ ಮನಪೂರ್ವಕವಾಗಿ ಸರ್ಕಾರ ಕೊಡ್ತಾ ಬಂದ್ರು, ಯಾವುದೋ ಒಂದು ಆಸೆ ಇಟ್ಕೊಂಡ್ಬಿಟ್ಟು. ಇದೀಗ ಅವ್ರನ್ನ ನೀವು ಭ್ರಮನಿರಸನಕ್ಕೆ ದೂಡ್ಬಿಟ್ಟು ಸಾರ್ವಜನಿಕವಾಗಿ ಈ ತರ ಅವ್ರಿಗೆ ಅವಮಾನ ಅವಹೇಳನ ಆಗೋ ರೀತಿಯಲ್ಲಿ ನಡ್ಸ್ಕೊಂಡ್ಮೇಲೆ, ಅದು ನಿನ್ನೆ ಈ ಪ್ರಕ್ರಿಯೆ ಇದೆಯಲ್ಲ, ಕೇವಲ ಸಿದ್ದರಾಮಯ್ಯನವ್ರು ಮಾತ್ರ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಹ್ವಾನಿಸಿರೋದು, ಇವ್ರನ್ನ ಹೊರಗಿಟ್ಟಿರೋದು, ಇದು ಘೋರವಾದ ಮುಖಭಂಗ. ಶಿವಕುಮಾರ್ ಅವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಹೈಕಮಾಂಡ್ ಮಾಡಿರೋ ಅವಮಾನ. ಅದನ್ನೂ ಜೀರ್ಣಿಸ್ಕೊಂಡು ಅವ್ರು ಸುಮ್ಮನೆ ಆಗಿರ್ಲಿ, ಶಿಸ್ತಿನ ಸಿಪಾಯಿ ತರ ಇರ್ಲಿ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ, ರಾಜಕಾರಣಿಗಳಿಗೂ ಕೂಡ, ವೃತ್ತಿ ರಾಜಕಾರಣಿಗಳಿಗೂ ಕೂಡ ಒಂದು ತಮ್ಮದೇ ಆದ ಒಂದು ಸ್ವಾಭಿಮಾನ, ಆತ್ಮಗೌರವ ಅನ್ನೋದಿರುತ್ತೆ. ಅವರು ಕೂಡ ಒಂದು ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 45 ವರ್ಷಗಳಿಂದ ಅಚಲವಾದ ನಿಷ್ಠೆ ತೋರಿಸ್ತಾ ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇತರ ರಾಜ್ಯಗಳ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಆ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಹೋಗ್ಬಿಟ್ಟು ದೊಡ್ಡ ಭಾರಿ ಅಪಾಯವನ್ನ ಎದುರಿಸ್ಬೇಕಾಗಿ ಬಂತು, ಘೋರವಾದ ಅವಮಾನವನ್ನು ಅನುಭವಿಸ್ಬೇಕಾಗಿ ಬಂತು, ಜೈಲುವಾಸ ಕೂಡ ಮಾಡ್ಬೇಕಾಗಿ ಬಂತು. ಇಷ್ಟೆಲ್ಲ ವೈವಿಧ್ಯಮಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರೋ ನಾಯಕನನ್ನ ಯಾಕೆ ಅವ್ರನ್ನ ಅದ್ರ ಬದಲು 2023 ಹೇಳ್ಬೇಕಾಗಿತ್ತು. ಯಾವ ಒಪ್ಪಂದನೂ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವ್ರಿಗೆ ನಿರಾಯಾಸವಾಗಿ ಅಧಿಕಾರ ಬಿಟ್ಕೊಡಿ, ನೀವು ಸಹಕರಿಸಿ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ತಮ್ಮ ದಾರಿ ತಾವು ನೋಡ್ಕೊಳ್ತಾ ಇದ್ರು. ಬಹುಶಃ ಒಪ್ತಿದ್ರೇನೋ. ಯಾವುದೇ ರೀತಿ ಒಪ್ಪಂದ ಆಗದೆ ಹೋಗಿದ್ರೆ, ಹುಸಿ ಆಶ್ವಾಸನೆ ಕೊಡದೇ ಇದ್ರೆ ಅವರು ಕೂಡ ಯಾವ ನಿರೀಕ್ಷೆ ಇಟ್ಕೊಳ್ತಿರ್ಲಿಲ್ಲ. ಅವ್ರಿಗೆ ನಿರೀಕ್ಷೆ ಇಟ್ಕೊಂಡು 2.5 ವರ್ಷ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಬಳಸ್ಕೊಂಡಿದ್ರಿ. ನಿಮ್ಮ ಭಾರತ್ ಜೋಡೋ ಯಾತ್ರಾದಿಂದ ಹಿಡಿದು ಕಳೆದ ವರ್ಷದ ಬೆಳಗಾವಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರು ಇದೀಗ ತಾನೇ ಆ ನರೇಗಾ ಕಾನೂನನ್ನ ಕೈ ಬಿಟ್ಟಿರೋದ್ರ ಬಗ್ಗೆ, ವಿರೂಪಗೊಳಿಸಿರೋ ಬಗ್ಗೆ ದೊಡ್ಡ ಆಂದೋಲನ ಮಾಡ್ಲಿಕ್ಕೆ ತಯಾರಾಗಿದ್ರು. 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ನೀಲನಕ್ಷೆ ತಯಾರಿಸಿದ್ರು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗೂ ಮತ್ತು ಮಂತ್ರಿ ಆಗು ಕೂಡ ಸರ್ಕಾರಕ್ಕೆ ಅನುಕೂಲ, ಸರ್ಕಾರದ ಬಲಪಡಿಸೋದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ತಾ ಹೊರಟಿದ್ರು. ಅವ್ರನ್ನ ನೀವು ಈ ರೀತಿ ಮುಖಭಂಗ ಮಾಡ್ಬಿಟ್ಟು ಇನ್ನು ಮುಂದೆ ಅದೇ ತರ ಸಹಕರಿಸಲಿ ಅಂತ ನಿರೀಕ್ಷಿಸೋದು ಬಹಳ ಅಸಾಧ್ಯವಾದ ಮಾತು. ಇದ್ರ ಜೊತೆಯಲ್ಲೇ ಸರ್ ಇನ್ನೂ ಒಂದು 3-4 ತಿಂಗಳಂತೂ ಸಿದ್ದರಾಮಯ್ಯನವರು ನಿರಾಳ ಅನ್ನೋ ರೀತಿಯ ಸುದ್ದಿ ಕೂಡ ಬರ್ತಾ ಇದೆ. ಅದು ಕೇರಳ ಚುನಾವಣೆ ಕಾರಣವೋ ಅಥವಾ ಬಜೆಟ್ ಮಗದೊಂದು ಕಾರಣವೋ ಒಟ್ನಲ್ಲಿ 3-4 ತಿಂಗಳಂತೂ ಡಿ ಕೆ ಶಿವಕುಮಾರ್ ಅವರ ಪಟ್ಟದ ಕನಸೇ ಅನ್ನೋ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ಮೊದಲು 2.5 ವರ್ಷ ಅಟ್ಲೀಸ್ಟ್ ಒಂದು ಭರವಸೆ ಇಟ್ಕೊಂಡಿದ್ರು ಈ ಡಿ ಕೆ ಶಿವಕುಮಾರ್. ನಾನು ಮಾಡಿದ ಪರಿಶ್ರಮಕ್ಕೆ, ಪಕ್ಷಕ್ಕಾಗಿ, ಸರ್ಕಾರಕ್ಕಾಗಿ ನಾನು ದುಡಿದಿರೋದಕ್ಕೆ ಪ್ರತಿಫಲ ಸಿಗಬಹುದು. ಯಾಕಂದ್ರೆ ಹೈಕಮಾಂಡ್ ನನಗೆ ಆ ಥರ ಒಂದು ಭರವಸೆ ಕೊಟ್ಟಿತ್ತು. ನಮ್ಮಿಬ್ಬರ ನಡುವೆ ಆ ಥರ ಒಂದು ಒಳ ಒಪ್ಪಂದ ಮಾಡ್ಕೊಂಡಿತ್ತನ್ನೋ ಆ ಆಸೆಯೊಂದಿಗೆ ಅವ್ರು ಇಲ್ಲಿವರೆಗೂ ಸಾಗ್ ಬಂದ್ರು. ಎಲ್ಲೂ ಕೂಡ ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿ ಪ್ರಕಟಿಸಲಿಲ್ಲ. ಇನ್ನು ಮುಂದೆ ಈ ಅತೃಪ್ತ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗರು ಇಟ್ಕೊಂಡು ಸರ್ಕಾರ ನಡೆಸೋದು ಅಷ್ಟು ಸರಾಗವಾಗುತ್ತಾ? ಇಲ್ಲಿವರೆಗೂ ಹಾಗೂ ಹೀಗೂ ಅವರು ಕೈ ಒಲ್ಲದ ಮನಸ್ಸಿನಿಂದ ಆದ್ರೂ ಕೂಡ ಉತ್ಸಾಹದಿಂದನೇ ಕೆಲಸ ಮಾಡಿದ್ರು. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗ ಶಾಸಕರೆಲ್ಲ ಸಂಪೂರ್ಣ ಮನಪೂರ್ವಕವಾಗಿ ಸರ್ಕಾರ ಕೊಡ್ತಾ ಬಂದ್ರು, ಯಾವುದೋ ಒಂದು ಆಸೆ ಇಟ್ಕೊಂಡ್ಬಿಟ್ಟು. ಇದೀಗ ಅವ್ರನ್ನ ನೀವು ಭ್ರಮನಿರಸನಕ್ಕೆ ದೂಡ್ಬಿಟ್ಟು ಸಾರ್ವಜನಿಕವಾಗಿ ಈ ತರ ಅವ್ರಿಗೆ ಅವಮಾನ ಅವಹೇಳನ ಆಗೋ ರೀತಿಯಲ್ಲಿ ನಡ್ಸ್ಕೊಂಡ್ಮೇಲೆ, ಅದು ನಿನ್ನೆ ಈ ಪ್ರಕ್ರಿಯೆ ಇದೆಯಲ್ಲ, ಕೇವಲ ಸಿದ್ದರಾಮಯ್ಯನವ್ರು ಮಾತ್ರ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಹ್ವಾನಿಸಿರೋದು, ಇವ್ರನ್ನ ಹೊರಗಿಟ್ಟಿರೋದು, ಇದು ಘೋರವಾದ ಮುಖಭಂಗ. ಶಿವಕುಮಾರ್ ಅವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಹೈಕಮಾಂಡ್ ಮಾಡಿರೋ ಅವಮಾನ. ಅದನ್ನೂ ಜೀರ್ಣಿಸ್ಕೊಂಡು ಅವ್ರು ಸುಮ್ಮನೆ ಆಗಿರ್ಲಿ, ಶಿಸ್ತಿನ ಸಿಪಾಯಿ ತರ ಇರ್ಲಿ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ, ರಾಜಕಾರಣಿಗಳಿಗೂ ಕೂಡ, ವೃತ್ತಿ ರಾಜಕಾರಣಿಗಳಿಗೂ ಕೂಡ ಒಂದು ತಮ್ಮದೇ ಆದ ಒಂದು ಸ್ವಾಭಿಮಾನ, ಆತ್ಮಗೌರವ ಅನ್ನೋದಿರುತ್ತೆ. ಅವರು ಕೂಡ ಒಂದು ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 45 ವರ್ಷಗಳಿಂದ ಅಚಲವಾದ ನಿಷ್ಠೆ ತೋರಿಸ್ತಾ ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇತರ ರಾಜ್ಯಗಳ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಆ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಹೋಗ್ಬಿಟ್ಟು ದೊಡ್ಡ
ಸ್ವತಃ ದೊಡ್ಡ ಭಾರಿ ಅಪಾಯವನ್ನು ಎದುರಿಸ್ಬೇಕಾಗಿ ಬಂತು, ಘೋರವಾದ ಅವಮಾನವನ್ನು ಅನುಭವಿಸ್ಬೇಕಾಗಿ ಬಂತು, ಜೈಲುವಾಸ ಕೂಡ ಮಾಡ್ಬೇಕಾಗಿ ಬಂತು. ಇಷ್ಟೆಲ್ಲ ವೈವಿಧ್ಯಮಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರೋ ನಾಯಕನನ್ನ ಯಾಕೆ ಅವ್ರನ್ನ ಅದ್ರ ಬದಲು 2023 ಹೇಳ್ಬೇಕಾಗಿತ್ತು. ಯಾವ ಒಪ್ಪಂದನೂ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವ್ರಿಗೆ ನಿರಾಯಾಸವಾಗಿ ಅಧಿಕಾರ ಬಿಟ್ಕೊಡಿ, ನೀವು ಸಹಕರಿಸಿ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ತಮ್ಮ ದಾರಿ ತಾವು ನೋಡ್ಕೊಳ್ತಾ ಇದ್ರು. ಬಹುಶಃ ಒಪ್ತಿದ್ರೇನೋ, ಯಾವುದೇ ರೀತಿ ಒಪ್ಪಂದ ಆಗದೆ ಹೋಗಿದ್ರೆ, ಹುಸಿ ಆಶ್ವಾಸನೆ ಕೊಡದೇ ಇದ್ರೆ ಅವರು ಕೂಡ ಯಾವ ನಿರೀಕ್ಷೆ ಇಟ್ಕೊಳ್ತಿರ್ಲಿಲ್ಲ. ಅವ್ರಿಗೆ ನಿರೀಕ್ಷೆ ಇಟ್ಕೊಂಡು 2.5 ವರ್ಷ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಬಳಸ್ಕೊಂಡಿದ್ರಿ. ನಿಮ್ಮ ಭಾರತ್ ಜೋಡೋ ಯಾತ್ರಾದಿಂದ ಹಿಡಿದು ಕಳೆದ ವರ್ಷದ ಬೆಳಗಾವಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರು ಇದೀಗ ತಾನೇ ಆ ನರೇಗಾ ಆ ಆ, ಕಾನೂನನ್ನ ಕೈ ಬಿಟ್ಟಿರೋದ್ರ ಬಗ್ಗೆ, ವಿರೂಪಗೊಳಿಸಿರೋ ಬಗ್ಗೆ ದೊಡ್ಡ ಆಂದೋಲನ ಮಾಡ್ಲಿಕ್ಕೆ ತಯಾರಾಗಿದ್ರು. 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ನೀಲನಕ್ಷೆ ತಯಾರಿಸಿದ್ರು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮತ್ತು ಮಂತ್ರಿ ಹಾಗೂ ಕೂಡ ಸರ್ಕಾರಕ್ಕೆ ಅನುಕೂಲ, ಸರ್ಕಾರದ ಬಲಪಡಿಸೋದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ತಾ ಹೊರಟಿದ್ರು. ಅವ್ರನ್ನ ನೀವು ಈ ರೀತಿ ಮುಖಭಂಗ ಮಾಡ್ಬಿಟ್ಟು ಇನ್ನು ಮುಂದೆ ಅದೇ ತರ ಸಹಕರಿಸಲಿ ಅಂತ ನಿರೀಕ್ಷಿಸೋದು ಬಹಳ ಅಸಾಧ್ಯವಾದ ಮಾತು. ಇದ್ರ ಜೊತೆಯಲ್ಲೇ ಸರ್ ಇನ್ನೂ ಒಂದ್ 3-4 ತಿಂಗಳಂತೂ ಸಿದ್ದರಾಮಯ್ಯನವರು ನಿರಾಳ ಅನ್ನೋ ರೀತಿಯ ಸುದ್ದಿ ಕೂಡ ಬರ್ತಾ ಇದೆ. ಅದು ಕೇರಳ ಚುನಾವಣೆ ಕಾರಣವೋ ಅಥವಾ ಬಜೆಟ್ ಮಗದೊಂದು ಕಾರಣವೋ, ಒಟ್ನಲ್ಲಿ 3-4 ತಿಂಗಳಂತೂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟದ ಕನಸೇ ಅನ್ನೋ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ಮೊದಲು 2.5 ವರ್ಷ ಅಟ್ಲೀಸ್ಟ್ ಒಂದು ಭರವಸೆ ಇಟ್ಕೊಂಡಿದ್ರು ಈ ಡಿ.ಕೆ. ಶಿವಕುಮಾರ್. ನಾನು ಮಾಡಿದ ಪರಿಶ್ರಮಕ್ಕೆ, ಪಕ್ಷಕ್ಕಾಗಿ, ಸರ್ಕಾರಕ್ಕಾಗಿ ನಾನು ದುಡಿದಿರೋದಕ್ಕೆ ಪ್ರತಿಫಲ ಸಿಗಬಹುದು. ಯಾಕಂದ್ರೆ ಹೈಕಮಾಂಡ್ ನನಗೆ ಆತರ ಒಂದು ಭರವಸೆ ಕೊಟ್ಟಿತ್ತು, ನಮ್ಮಿಬ್ಬರ ನಡುವೆ ಆತರ ಒಂದು ಒಳ ಒಪ್ಪಂದ ಮಾಡ್ಕೊಂಡಿತ್ತು ಅನ್ನೋ ಆ ಆಸೆಯೊಂದಿಗೆ ಅವ್ರು ಇಲ್ಲಿವರೆಗೂ ಸಾಗ್ ಬಂದ್ರು. ಎಲ್ಲೂ ಕೂಡ ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿ ಪ್ರಕಟಿಸಲಿಲ್ಲ. ಇನ್ನು ಮುಂದೆ ಈ ಅತೃಪ್ತ ಡಿ.ಕೆ. ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗರು ಇಟ್ಕೊಂಡು ಸರ್ಕಾರ ನಡೆಸೋದು ಅಷ್ಟು ಸರಾಗವಾಗುತ್ತಾ? ಇಲ್ಲಿವರೆಗೂ ಹಾಗೂ ಹೀಗೂ ಅವರು ಕೈ ಒಳ್ಳೆದ ಮನಸ್ಸಿನಿಂದ ಆದ್ರೂ ಕೂಡ ಉತ್ಸಾಹದಿಂದನೇ ಕೆಲಸ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗ ಶಾಸಕರೆಲ್ಲ ಸಂಪೂರ್ಣ ಮನಪೂರ್ವಕವಾಗಿ ಸರ್ಕಾರ ಕೊಡ್ತಾ ಬಂದ್ರು, ಯಾವುದೋ ಒಂದು ಆಸೆ ಇಟ್ಕೊಂಡ್ಬಿಟ್ಟು. ಇದೀಗ ಅವ್ರನ್ನ ನೀವು ಭ್ರಮನಿರಸನಕ್ಕೆ ದೂಡ್ಬಿಟ್ಟು ಸಾರ್ವಜನಿಕವಾಗಿ ಈ ತರ ಅವ್ರಿಗೆ ಅವಮಾನ ಅವಹೇಳನ ಆಗೋ ರೀತಿಯಲ್ಲಿ ನಡ್ಸ್ಕೊಂಡ್ಮೇಲೆ, ಅದು ನಿನ್ನೆ ಈ ಪ್ರಕ್ರಿಯೆ ಇದೆಯಲ್ಲ, ಕೇವಲ ಸಿದ್ದರಾಮಯ್ಯನವ್ರು ಮಾತ್ರ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಹ್ವಾನಿಸಿರೋದು, ಇವ್ರನ್ನ ಹೊರಗಿಟ್ಟಿರೋದು, ಇದು ಘೋರವಾದ ಮುಖಭಂಗ. ಶಿವಕುಮಾರ್ ಅವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಹೈಕಮಾಂಡ್ ಮಾಡಿರೋ ಅವಮಾನ, ಅದನ್ನೂ ಜೀರ್ಣಿಸ್ಕೊಂಡು ಅವ್ರು ಸುಮ್ಮನೆ ಆಗಿರ್ಲಿ, ಶಿಸ್ತಿನ ಸಿಪಾಯಿ ತರ ಇರ್ಲಿ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ, ರಾಜಕಾರಣಿಗಳಿಗೂ ಕೂಡ, ವೃತ್ತಿ ರಾಜಕಾರಣಿಗಳಿಗೂ ಕೂಡ ಒಂದು ತಮ್ಮದೇ ಆದ ಒಂದು ಸ್ವಾಭಿಮಾನ, ಆತ್ಮಗೌರವ ಅನ್ನೋದಿರುತ್ತೆ. ಅವರು ಕೂಡ ಒಂದು ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 45 ವರ್ಷಗಳಿಂದ ಅಚಲವಾದ ನಿಷ್ಠೆ ತೋರಿಸ್ತಾ ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇತರ ರಾಜ್ಯಗಳ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಆ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಹೋಗ್ಬಿಟ್ಟು ಸ್ವತಃ ದೊಡ್ಡ ಭಾರಿ ಅಪಾಯವನ್ನು ಎದುರಿಸ್ಬೇಕಾಗಿ ಬಂತು, ಘೋರವಾದ ಅವಮಾನವನ್ನು ಅನುಭವಿಸ್ಬೇಕಾಗಿ ಬಂತು, ಜೈಲುವಾಸ ಕೂಡ ಮಾಡ್ಬೇಕಾಗಿ ಬಂತು. ಇಷ್ಟೆಲ್ಲ ವೈವಿಧ್ಯಮಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರೋ ನಾಯಕನನ್ನ ಯಾಕೆ ಅವ್ರನ್ನ ಅದ್ರ ಬದಲು 2023 ಹೇಳ್ಬೇಕಾಗಿತ್ತು. ಯಾವ ಒಪ್ಪಂದನೂ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವ್ರಿಗೆ ನಿರಾಯಾಸವಾಗಿ ಅಧಿಕಾರ ಬಿಟ್ಕೊಡಿ, ನೀವು ಸಹಕರಿಸಿ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ತಮ್ಮ ದಾರಿ ತಾವು ನೋಡ್ಕೊಳ್ತಾ ಇದ್ರು. ಬಹುಶಃ ಒಪ್ತಿದ್ರೇನೋ, ಯಾವುದೇ ರೀತಿ ಒಪ್ಪಂದ ಆಗದೆ ಹೋಗಿದ್ರೆ, ಹುಸಿ ಆಶ್ವಾಸನೆ ಕೊಡದೇ ಇದ್ರೆ ಅವರು ಕೂಡ ಯಾವ ನಿರೀಕ್ಷೆ ಇಟ್ಕೊಳ್ತಿರ್ಲಿಲ್ಲ. ಅವ್ರಿಗೆ ನಿರೀಕ್ಷೆ ಇಟ್ಕೊಂಡು 2.5 ವರ್ಷ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಬಳಸ್ಕೊಂಡಿದ್ರಿ. ನಿಮ್ಮ ಭಾರತ್ ಜೋಡೋ ಯಾತ್ರಾದಿಂದ ಹಿಡಿದು ಕಳೆದ ವರ್ಷದ ಬೆಳಗಾವಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರು ಇದೀಗ ತಾನೇ ಆ ನರೇಗಾ ಕಾನೂನನ್ನ ಕೈ ಬಿಟ್ಟಿರೋದ್ರ ಬಗ್ಗೆ, ವಿರೂಪಗೊಳಿಸಿರೋ ಬಗ್ಗೆ ದೊಡ್ಡ ಆಂದೋಲನ ಮಾಡ್ಲಿಕ್ಕೆ ತಯಾರಾಗಿದ್ರು. 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ನೀಲನಕ್ಷೆ ತಯಾರಿಸಿದ್ರು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮತ್ತು ಮಂತ್ರಿ ಹಾಗೂ ಕೂಡ ಸರ್ಕಾರಕ್ಕೆ ಅನುಕೂಲ, ಸರ್ಕಾರದ ಬಲಪಡಿಸೋದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ತಾ ಹೊರಟಿದ್ರು. ಅವ್ರನ್ನ ನೀವು ಈ ರೀತಿ ಮುಖಭಂಗ ಮಾಡ್ಬಿಟ್ಟು ಇನ್ನು ಮುಂದೆ ಅದೇ ತರ ಸಹಕರಿಸಲಿ ಅಂತ ನಿರೀಕ್ಷಿಸೋದು ಬಹಳ ಅಸಾಧ್ಯವಾದ ಮಾತು.